ಬ್ರೇಕ್ನ ನಂತರ ಮುರಿದ ಮದುವೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಪ್ರೇಮಿಗಳು ಇದ್ದಾರೆ ನಮ್ಮ ಜೊತೆ, ಹಾಗೆಯೇ ಪ್ರೀತಿಗೆ ಸಪೋರ್ಟ್ ಮಾಡಿದಂತಹ ಅವರ ಚಿಕ್ಕಮ್ಮ ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ನಾವು ಶಿವಮ್ಮ ಅವ್ರ ಹತ್ರ ಹೋಗೋಣ. ಹೇಳಿ ಶಿವಮ್ಮನವರೇ, ಈಗಾಗಲೇ ಏನೋ ಮದುವೆ ಆಗಿತ್ತು, ಮದುವೆ ಆಗಿ ಗಂಡನ ಮನೆಗೆ ಹೋದ್ರಿ, ಗಂಡ ಟಾರ್ಚರ್ ಕೊಟ್ಟ ಅನ್ನೋ ಮಾತನ್ನು ಹೇಳಿದ್ರಿ. ಏನು ಟಾರ್ಚರು, ಏನು ವಿಷಯ ಗೊತ್ತಿತ್ತು ಆ ಮನೆಯವ್ರಿಗೆ? ಮೇಡಮ್, ಅದು ಊರಲ್ಲಿ ಬೇರೆ ಹುಡುಗರು ಕೇಳ್ಕೊಂಡು ಅನುಮಾನ ರೀತಿಲಿ ಟಾರ್ಚರ್ ಮಾಡ್ದ ಮೇಡಮ್. ನೀನು ಯಾವ ಹುಡುಗನು ನೋಡಿಲ್ವಾ, ನೀನೇನು ಮಾಡಿಲ್ವಾ, ಹಂಗೆ ಹಿಂಗೆ ಅಂದ್ಬಿಟ್ಟು ಟಾರ್ಚರ್ ಕೊಟ್ಟು ಹೊಡೆದ್ಬಿಟ್ಟು ಹೊರ್ಗಡೆ ಇಟ್ಬಿಟ್ಟ ಮೇಡಮ್. ಅಷ್ಟೊತ್ತರ ಹತ್ರನೇ 12 ಗಂಟೆ ರಾತ್ರಿಯಲ್ಲೇ ಹೊರಗಡೆ ಹೊಟ್ಟೋಗು ನೀನು, ಆ ಥರ ಈ ಥರ ಎಲ್ಲ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಅಣ್ಣ ತಮ್ಮಂದಿರು ಅಕ್ಕಂದಿರಿಗೆಲ್ಲ ಹೇಳ್ಬಿಟ್ಟು ಟಾರ್ಚರ್ ಕೊಟ್ಟು ತುಂಬ ಗಲಾಟೆ ಮಾಡಿ ಹೊರಗಡೆ ಇಟ್ಬಿಟ್ರು ಮೇಡಮ್. ಯಾಕೆ ಆ ಮನೇಲಿ ನಿಮ್ಮ ಸಪೋರ್ಟಿಗೆ ಯಾರೂ ಬರಲಿಲ್ವಾ? ಮತ್ತೆ ಯಾಕೆ ಮದುವೆ ಆಗಿದ್ದಂತೆ, ಏನು ಕತೆ? ಯಾರೂ ಬರಲಿಲ್ಲ ಮೇಡಮ್. ಅದಕ್ಕೆ ಹೊರಗಡೆ ಇಟ್ಬಿಟ್ಬಿಟ್ಟು ಅದ್ರ ಮಾರನೇ ಆದಮೇಲೆ ನಮ್ಮ ಮನೆಗೆ ಕಳಿಸ್ಬಿಟ್ರು ಮೇಡಮ್. ಆದರೆ ನಮ್ಮ ಮನೇಲೂ ತಾಯಿ ಮನೇಲೂ ಸೇರಿಸ್ಲಿಲ್ಲ ಮೇಡಮ್. ರೀ ಶಿವಮ್ಮ, ಕಾರಣ ಕೊಡ್ರಿ. ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕಾದ್ರೂ ಕಾರಣ ಏನು? ಇವರ ವಿಷಯ ಅವ್ರಿಗೆ ಗೊತ್ತಿತ್ತಾ? ಸುಂದರ್ ಅವ್ರಿಗೆ ಗೊತ್ತಿತ್ತಾ? ಇಲ್ಲ ಮೇಡಮ್. ಮತ್ತೆ ಕಾರಣ ಬೇಕಲ್ಲ, ಈಗ ಟಾರ್ಚರ್ ಕೊಡೋದಕ್ಕೆ ಕಾರಣ. ಮೇಡಮ್, ಆದ್ರೆ ಬೇರೆ ಜನಗಳ ಮಾತು ಕೇಳಿ 2-3 ದಿವಸದಲ್ಲಿ ಜನಗಳ ಮಾತನ್ನು ಕೇಳಕ್ಕಾಗತ್ತಾ ಶಿವಮ್ನವ್ರೆ? ಮೇಡಮ್, ಎಂಗೇಜ್ಮೆಂಟ್ ಆದ್ಮೇಲೆ ಎಂಗೇಜ್ಮೆಂಟ್ ಆಗಿದೆ ಯಾವಾಗ? ಮಾರ್ಚಿ ಮೇಡಮ್. ಹಾ ಸರಿ, ಮಾರ್ಚಿಂದನೂ ನಿಮ್ಮ ಮೊಬೈಲ್ ಅನ್ನ ಕಿತ್ತಿಟ್ಕೊಂಡಿದ್ರ ಮನೇಲಿ? ಯಾವುದೇ ರೀತಿಯ ಸಂಪರ್ಕ ಸಾಧ್ಯವಾಗ್ತಾ ಇರ್ಲಿಲ್ವಾ? ಪಕ್ಕದ ಮನೆ ಅಂತ ಕೂಡ ಹೇಳಿದ್ರಿ ಮೇಡಮ್. ಆದರೆ ಬಟ್ ಇವರು ಕೆಲ್ಸಕ್ಕೆ ಹೋಗಿ ಬರೋದು ಬರ್ತಾ ಇರಲಿಲ್ಲ ಮೇಡಮ್. ಆಮೇಲೆ ನನ್ನ ಮದುವೆ ಆದಮೇಲೆ ಬಂದಿದ್ದು ಮೇಡಮ್. ನೀವು ಈಗಲೇ ಹೇಳಿದ್ರಿ, ಹುಡುಗರ ಮುಖಾಂತರ ಅವರಿಗೆ ಇನ್ಫಾರ್ಮೇಷನ್ ಗೊತ್ತಾಯಿತು, ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಅನ್ನೋದು. ದಿಢೀರಂತ ಬಂದರು, ಆ ನಂತರ ಇವ್ರ ಮನೆಗೆ ಹೋದ್ರಿ ಅನ್ನೋ ಮಾತನ್ನು ಹೇಳಿದ್ರಿ. ಇದೇ ಮೂಲಕ ನೀವು ಯಾರ್ದಾದ್ರೂ ಮೂಲಕ ಹೇಳಿ ಕಳಿಸ್ಬೋದಾಗಿತ್ತಲ್ಲ, ನನಗೆ ಈ ಥರ ಟಾರ್ಚರ್ ಆಗ್ತಿದೆ, ಏನು ಕತೆ ಅಂತ. ಬಟ್ ಆದರೆ ಮೇಡಮ್, ಇವರು ಕೆಲ್ಸಕ್ಕೆ ಹೋಗಿರೋ ಊರು ನನಗೆ ಗೊತ್ತಿರಲಿಲ್ಲ ಮೇಡಮ್. ಪ್ರೀತಿಸಿದ ಹುಡುಗ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ವಾ ನಿಮಗೆ? ಕೆಲಸ ಮಾಡೋದು ಗೊತ್ತಿತ್ತು ಮೇಡಮ್, ಬಟ್ ಇದೇ ಊರಿಗೆ ಹೋಗವ್ರೆ ಅಂತ ಗೊತ್ತಿರಲಿಲ್ಲ ಮೇಡಮ್. ದಿನ ಒಂದೇ ಕಡೆ ನೀವು ಕೆಲಸ ಮಾಡೋದಾ? ನಿಮ್ಮ ಉದ್ಯೋಗ ಏನು? ಟೈಲ್ಸ್ ಕೆಲಸ ಮೇಡಮ್. ಟೈಲ್ಸ್ ಕೆಲಸ. ನೀವು ಒಂದೇ ಕಡೆ ಕೆಲಸ ಮಾಡೋದಾ ಅಥವಾ ಬೇರೆ ಬೇರೆ ಕಡೆ? ಬೇರೆ ಊರಿಗೆ ಹೋಗ್ತಾ ಇರ್ತೀನಿ. ಒಂದೇ ಕಡೆ ಹೊಸ ಮನೆಗಳು ಎಲ್ಲಿರುತ್ತೆ ಅಲ್ಲೆಲ್ಲ ಮಾಡ್ತಿರ್ತೀನಿ. ಮಂಡ್ಯ ಸೈಡ್ ಎಲ್ಲ ಮಾಡಿದ್ದೀನಿ, ಬೆಂಗಳೂರಲ್ಲೂ ಮಾಡಿದ್ದೀನಿ, ಬಂದು ಇಲ್ಲೆಲ್ಲ ಮಾಡಿದ್ದೀನಿ ಮೇಡಮ್. ಬಂದು ಒಂದೇ ಕಡೆ ಇರಲ್ಲ, ಆಲ್ಟ್ ಆಗ್ತಾ ಇರ್ತೀನಿ. ಓದ್ತಾಳೆ ಅಲ್ಲೆಲ್ಲ ಆಲ್ಟ್ ಆಗ್ತಿರ್ತೀನಿ. ಅದಕ್ಕೆ ಮೆಸೇಜ್ ನನಗೆ ಗೊತ್ತಾಗಿಲ್ಲ ಮೇಡಮ್. ನಿಮ್ಮ ಸಪೋರ್ಟ್ ಶಿವಮ್ನವರೇ ಸಂಪೂರ್ಣವಾಗಿದೆ. ಮುಂದೆ ಯಾವ ರೀತಿ ಸಾಥ್ ನೀಡ್ತೀರಾ? ಯಾಕೆಂದರೆ ಇವತ್ತು ಪ್ರೇಮಿಗಳು ಅಂತ ಏನು ಮದುವೆ ಆಗಿರ್ತಾರೆ, 4-5 ವರ್ಷಕ್ಕೆ ಅಥವಾ ಒಂದು 6 ತಿಂಗಳಿಗೆ ಡಿವೋರ್ಸ್ ತೊಗೊಂಡಿರೋ ಎಷ್ಟೋ ಎಕ್ಸಾಂಪಲ್ಗಳಿದ್ದಾವೆ. ಮುಂದೆ ಇವರು ಡಿವೋರ್ಸ್ ಆಗೋದಿಲ್ಲ ಅಥವಾ ಬೇರೆ ಆಗೋದಿಲ್ಲ ಅನ್ನೋದಕ್ಕೆ ಏನು ಪ್ರೂಫು, ಏನು ಗ್ಯಾರಂಟಿ ಕೊಡ್ತೀರಾ? ಮೇಡಮ್, ಇವತ್ತು ಅವರಿಬ್ಬರು ಇವತ್ತೇನು ಮದುವೆ ಆಗಿದ್ದಾರೆ ಅನ್ನೋದಕ್ಕೆ ನಾವು ಕೂಡ ಸಾಕ್ಷಿ ಇದ್ದೀವಿ. ಇವತ್ತು ನಾವು ಒಂದು ಮದುವೆ ಮಾಡಿದರೆ ಏನು ಅವ್ರನ್ನ ಒಪ್ಪಿ ತಂದು ಮದುವೆ ಮಾಡ್ಕೊಂಡು ನಮ್ಮ ಮನೇಲಿ ಬಾಳ್ವೆ ಮಾಡಿಸ್ತಾ ಇದ್ವೋ, ಆ ಥರ ಬಾಳ್ವೆ ಮಾಡಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಮೇಡಮ್. ತೊಂದರೆ ಕೊಟ್ಟು ಒಂದು ಹೆಣ್ಣಿನ ಜೀವನ ಹಾಳು ಮಾಡಿ ಅವ್ರನ್ನ ಡ್ರೈವರ್ಸ್ ಲೆವೆಲ್ಗೆ ಹೋಗೋ ಮಟ್ಟಕ್ಕೆ ಬಿಡಬಾರ್ದು ಮೇಡಮ್. ಏನೇ ಬಂದರೂ ಕೂಡ ನಮ್ಮ ಮನೆಗಳಲ್ಲಿ ಅನುಸರಿಸ್ಕೊಂಡು ಯಾವುದೇ ಒಳ್ಳೇದು ಕೆಟ್ಟದ್ದು ಬಂದ್ರೂ ಅದನ್ನು ತಿದ್ದಿ ಅವ್ರು ಸಂಸಾರ ಮಾಡೋ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಹೇಳ್ತೀವಿ ಮೇಡಮ್. ನೀವೇನು ಓದ್ತಾ ಇದ್ದೀರಾ ಶಿವಮ್ನವರೇ? PUC ಮುಗಿಸಿದೆ ಮೇಡಮ್. ಈ ಚಿಕ್ಕ ಹುಡುಗಿ ಎಲ್ಲ ಸಂಸಾರದ ಒಂದು ತೊಂದರೆ, ತಾಪತ್ರಯ, ಸಂತೋಷವನ್ನು ನಿಭಾಯಿಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ಇದೆಯಾ ಶಿವಮ್ನವರೇ ನಿಮಗೆ? ಮೇಡಮ್, ಪ್ರೇಮಿಗಳು ಹೇಗಿದ್ರೂ ನಿಭಾಯಿಸ್ತಾರೆ ಅನ್ನೋ ಭರವಸೆ ನನಗಿದೆ ಮೇಡಮ್. ಪ್ರೇಮಿಗಳಿಗೆ ಅಚಲವಾದಂತಹ ಒಂದು ಸಪೋರ್ಟ್ ಇದೆ ನಿಮ್ಮ ಚಿಕ್ಕಮ್ಮನವ್ರದ್ದು. ಸೊ ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಏನನ್ಸುತ್ತೆ ಆ ಕುಟುಂಬ? ನೀವು ಮತ್ತೆ ವಾಪಸ್ ನಿಮ್ಮ ತಾಯಿ ಮನೆಗೆ ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೀರಾ? ಮೇಡಮ್, ಅಲ್ಲಿ ಇನ್ನೂ ಏನೂ ಕೊಟ್ಟಿಲ್ಲ ಮೇಡಮ್. ನೀನೇನು ಕೊಡಲ್ಲ ಅಂತ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಮೇಡಮ್. ಅದಕ್ಕೆ ಕೊಡಿಸ್ಬೇಕು ಅಂತ ಕೇಳ್ತೀನಿ ಮೇಡಮ್. ಇಂಥ ಕೋಪ ಬರೋಕ್ಕೆ ಕಾರಣ ಏನು ಅಂತೀರಾ ಶಿವಮ್ನವರೇ? ಮೇಡಮ್, ನಾನು ಹೇಳಿಲ್ವಾ, 1 ವರ್ಷದಿಂದ ಪ್ರೀತಿ ಮಾಡಿದ್ದು ಮನೆಯವ್ರಿಗೆ ಗೊತ್ತಿತ್ತು. ನೀವು ಯಾವತ್ತೂ ಡೈರೆಕ್ಟಾಗಿ ಹೇಳಿಲ್ಲ ಮೇಡಮ್. ಅದು ಗೊತ್ತಿದೆ. ಅವ್ರು ಹೇಳ್ತಿರೋದು ಕ್ವಶನ್ ಕೇಳಿ. ಇಂಡೈರೆಕ್ಟ್ ಆಗಿ ಗೊತ್ತಿತ್ತು, ಆದ್ರೆ ಡೈರೆಕ್ಟ್ ಇಲ್ಲ. ಅವ್ರ ಅಮ್ಮ ಕರ್ಕೊಂಡೋಗಿ ಪಾರ್ಕ್ ಬಿಟ್ಟಿದ್ದಾರೆ, ಕೇಳಿ ಅವಳನ್ನ. ಬಟ್ಟೆ ತೆಗೆಸ್ಕೊಟ್ಟಿದ್ದಾರೆ. ಬಟ್ ಗೊತ್ತಿತ್ತು ಮೇಡಮ್. ಆದ್ರೆ ಏನು ಆ ಕತೆ ಹೇಳಿ ನಮ್ಗದನ್ನ ನೀವು ಡೀಟೇಲ್ ಆಗಿ. ಮೇಡಮ್, ಈಗ ಒಂದು ವಿಚಾರ, ಅವರು ನನಗೆ ಹೇಳಿದ ವಿಚಾರ ನಾನು ನಿಮ್ಗೆ ಹೇಳ್ತೀನಿ. ಅವ್ರು ಹೇಳಿದ ಹೇಗೆ ಅಂತಂದ್ರೆ, ಹುಡುಗಿ ತಾಯಿಗೆ, ಹುಡುಗಿ ಅಕ್ಕಂದಿರ್ಗೆ, ಹುಡುಗಿ ಚಿಕ್ಕಪ್ಪನಿಗೆ ಇದು ಮ್ಯಾಟ್ರ್ ಗೊತ್ತಿದೆ. ಲವ್ ಮ್ಯಾಟ್ರ್. ಆನಂದ್ ಅವರು ಗಾಡಿಲಿ ಕರ್ಕೊ ಬರುವುದು ಅವ್ರ ಚಿಕ್ಕಪ್ಪನಿಗೆ ಗೊತ್ತಾಗಿದೆ. ಅವ್ರು ಕೂಡ ನೋಡಿದ್ದಾರೆ ಅಂತ ಪಂಚಾಯತಿಲಿ ಕೂಡ ಒಪ್ಕೊಂಡಿದ್ದಾರೆ. ಇವತ್ತೇನ್ ಮಾತಾಡ್ತಿದೀಯ ನೀನು, ಅಲ್ಲಿ ಕೂತ್ಕೊಂಡಾಗ ನೀನು ಗಾಡಿಲಿ ತಗೊಬಂದು ಬಿಡ್ತಿರ್ಲಿಲ್ವ ಅವಳನ್ನ, ಇವತ್ತು ಯಾಕೆ ಒಪ್ಕೋತಾ ಇಲ್ಲ ನೀನು ಅಂತ ಪಂಚಾಯತಿಲಿ ಅವರು ಕೇಳಿದ್ದಾರೆ. ಊರಲ್ಲಿ ಪಂಚಾಯತಿ ಮಾಡಿದಾಗ ಹೇಳಿದ್ದಾರೆ. ಬಟ್ ಆ ಹುಡುಗಿ ಸಾಯಂಕಾಲ ಆಯ್ತಿದಂಗೆ 6 ಗಂಟೆ ಆಯ್ತಿದಂಗೆ ಅವ್ರ ತಾಯಿ, ಹುಡುಗಿ ತಾಯಿ ಜೊತೆಲಿ ಕರ್ಕೊಂಡೋಗಿ ನನ್ನನ್ನು ಪಾರ್ಕಿಗೆ ಬಿಡ್ತಿದ್ರು ಅಂತ ಅವ್ರು ಹೇಳಿದ್ದಾರೆ. ಅಲ್ಲ ಮೇಡಮ್, ಈಗ ಪಾರ್ಕಿಗೆ ಬಿಡ್ತಿದ್ರು ಅಂತಂದ್ರೆ ಒಬ್ಬ ತಾಯಿಗೆ ಅದು ಮ್ಯಾಟ್ರ್ ಗೊತ್ತಿಲ್ಲದೇನೆ ಪಾರ್ಕ್ ಕರ್ಕೊಂಡೋಗಿ ಅವ್ರನ್ನ ಮಾತಾಡ್ಲಿಕ್ಕೆ ಬಿಡ್ತಿದ್ರ, ಬಟ್ಟೆ ತೆಗೆಸ್ಕೊಡ್ತಿದ್ರ, ತಿಂಡಿ ತೆಗೆಸ್ಕೊಡ್ತಿದ್ರ? ಒಬ್ಬ ತಾಯಿಗೆ ಗೊತ್ತಿತ್ತಲ್ಲ ಮೇಡಮ್. ಒಬ್ಬ ತಮ್ಮನ್ಗೆ ಮೋಸ ಮಾಡೋ ಅಂಥದ್ದು ಏನಿತ್ತು ಮೇಡಮ್? ತಾಯಿ ಆದವಳು ಇಷ್ಟು ತಿಳ್ಕೊಂಡು ಅಕ್ಕಂದಿರ ಸಪೋರ್ಟ್ ಇದೆ ಅವಳಿಗೆ, ಲವ್ಗೆ. ಅಕ್ಕಂದಿರ ಸಪೋರ್ಟ್ ಲವ್ಗೆ ಇದೆ, ಬಟ್ ಜೊತೆಗೆ ತಾಯಿ ಸಪೋರ್ಟ್ ಇದೆ.
ತಾಯಿ ಆದವಳು ಸಂಜೆ ಆಯ್ತಿದಂಗೆ ಹೆಣ್ಮಕ್ಳಿಗೆ ಯಾವುದೇ ತಾಯಿ ಆಗಿರ್ಲಿ ಸರಿ, ಅಷ್ಟು ಸಪೋರ್ಟ್ ಇದ್ದಾಗ ನಿಮ್ಮ ಮನೇಲಿ ಒಂದು ಮಾತುಕತೆ ನಡೆಸಿ ಒಂದು ಇತ್ಯರ್ಥಕ್ಕೆ ಬರ್ಬೋದಾಗಿತ್ತಲ್ಲ. ಈಗ ನಾನು ಮಾತಾಡ್ತಿರೋದು ಶಿವಮ್ನವರೇ, ಆ ಹುಡುಗ ಸುಂದರ ಭವಿಷ್ಯ ಹಾಳಾಗಿದೆ, ಮದುವೆ ಆಗ್ಬೋದು, ಮರಿಬೋದು, ಆದರೆ ಕಪ್ಪು ಚುಕ್ಕೆ ಅನ್ನೋದು ಯಾವತ್ತು ಬದುಕಿನಲ್ಲಿ ಹಾಗೆ ಉಳಿಯುತ್ತೆ, ಹೌದಾ ಅಲ್ವಾ? ಆ ಮನೇಲಿ ಆರೋಪ ಮಾಡ್ತಾರೆ, ಇನ್ನೇನು ಗತಿ ಅಂತ. ಮರ್ಯಾದೆ ಅನ್ನೋದು 3 ನಿಮಿಷ ಸಾಕಲ್ವಾ ಮರ್ಯಾದೆ ಒಂದ್ಸತಿ ಕೇಳ್ಕೊಳ್ಳೋದಕ್ಕೆ. ಒಂದು ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ವರ್ಷಾನುಗಟ್ಲೆ ಪ್ರಯತ್ನ ಪಡ್ಬೇಕಾಗತ್ತೆ. ಏನ್ ಹೇಳ್ತೀರಾ ಆ ಕುಟುಂಬಕ್ಕೆ? ಅವ್ರ ತಾಯಿದು ವಿಚಾರ ಅಲ್ವಾ ಮೇಡಮ್? ಆ ಫ್ಯಾಮಿಲಿ ಏನಾದ್ರು ತಪ್ಪಿದ್ಯಾ? ಮೇಡಮ್ ಆ ಫ್ಯಾಮಿಲಿಗೆ ಏನು ಗೊತ್ತಿಲ್ಲ ಮೇಡಮ್, ಮ್ಯಾಟ್ರೇ ಗೊತ್ತಿಲ್ಲ, ಲವ್ ಮ್ಯಾಟ್ರೇ ಗೊತ್ತಿಲ್ಲ. ತಾಯಿ ಆದವಳು ಮುಚ್ಚಿಟ್ಟಿರೋದು ಅವ್ರ ತಪ್ಪು. ಒಬ್ಬ ತಾಯಿ ಆದವಳು ಒಂದು ಮಗು ಲವ್ ಮಾಡ್ತಿದೆ ಅಂತ ಮ್ಯಾಟ್ರ್ ಗೊತ್ತಾದ್ಮೇಲೆ ಜೊತೆಲಿ ಹೋಗಿ ಬಂದು ನೋಡಿ ಕಾಂಟ್ಯಾಕ್ಟ್ ಆಗಿದ್ದು, ಅಕ್ಕ ತಂಗಿರಿಗೆಲ್ಲ ಲವ್ ಮ್ಯಾಟ್ರ್ ಗೊತ್ತಿದ್ದು ಇನ್ನೊಂದು ಹುಡುಗನಿಗೆ ನಿಶ್ಚಯ ಮಾಡಿದಾರಲ್ಲ, ತಪ್ಪಲ್ವಾ ಮೇಡಮ್? ಆ ಹುಡುಗನ ಭವಿಷ್ಯ ಹಾಳಲ್ವಾ ಮೇಡಮ್? ಅವನು ಹುಡುಗ ಇನ್ನೊಂದು ಮದುವೆ ಮಾಡ್ಕೋತಾನೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಆ ಹುಡುಗ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾನೆ. ಅದನ್ನು ನಾವು ಒಂದ್ಸರಿ ಯೋಚನೆ ಮಾಡಬೇಕು. ನಾನು ಒಂದು ವಿಚಾರದಲ್ಲಿ ಹೇಳ್ತೀನಿ ಅಂದರೆ, ಅದು ಮ್ಯಾಟ್ರ್ ಗೊತ್ತಿದ್ದು ಅವರು ತಪ್ಪು ಮಾಡಿದ್ದಾರೆ ಅಂತಂದಾಗ ಅದಕ್ಕೆ ಹೊಣೆ ಅವ್ರ ತಾಯಿ ಮೇಡಮ್. ನೀವು ಕೂಡ ನಿಮ್ಮ ತಾಯಿ ಮೇಲೆ ಆರೋಪ ಮಾಡ್ತೀರಾ? ಹೌದು ಮೇಡಮ್. ನಿಮ್ಮ ತಂದೆ ಬಲವಂತ ಮೇಡಮ್ ಮಾಡಿರೋದು ಮದುವೆ, ಬಲವಂತ ನಿಮ್ಸ ಮೇಲೆ ಮದುವೆ ಮಾಡಿರೋದು ಇವ್ಳನ್ನ. ಮಾತಾಡಮ್ಮ, ಯಾಕೆ ನಿನಗೆ ಸೀಮೆಣ್ಣೆ ಹಾಕಿದ್ರಲ್ಲ ಅದನ್ನೆಲ್ಲ ಹೇಳ್ಬೇಕು ತಾನೆ ನೀನು? ಏನ್ ಕತೆ? ಯಾಕೆ ಮುಚ್ಚಿಡ್ತಾ ಇದೀಯಾ ನೀನು? ಬಲವಂತಿಂತ ಮಾಡಿದ್ರು ಮೇಡಮ್ ಎಲ್ಲಾರು. ಕುಟುಂಬದವ್ರು ಸೇರ್ಕೊಂಡು ನಿನ್ ಮದ್ವೆ ಆಗ್ಲೇಬೇಕು, ಓದೋದ್ ಬೇಡ, ಸಾಕು ನಿಲ್ಸು ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಮೇಡಮ್. ಇವ್ರು ಚಿಕ್ಕಪ್ಪನಲ್ಲಿ ಅವರೆಲ್ಲ ಎದುರಿಸಾರೆ ಮೇಡಮ್. ಇದು ಯಾವಾಗ ಆಗಿದ್ದು ಸೀಮೆಣ್ಣೆ ಹಾಕಿದ ಕತೆ? ಅದು ಮದ್ವೆ 15 ದಿವಸ ನಂಗೆ ಆಯ್ತು ಮೇಡಮ್ ಗಲಾಟೆ. ಆ ಯಾವ ವಿಷಯಗಳು ನಿಮಗೆ ಗೊತ್ತಿರಲಿಲ್ಲ ಮೇಡಮ್. ನಾನು ಹೊರಗಡೆ ಇರ್ತಿದ್ದೆ, ನಾನು ಹೋದ್ರೆ 15 ದಿನ ಒಂದು ತಿಂಗ ಆದ್ರೂ ಬಂದೆ ಅಲ್ಲೇ ಹೋಗ್ತಾ ಇರ್ತೀನಿ. ಆಗಾಗ ಮಾತುಕತೆಗೆ ಇವ್ರು ಸಿಗ್ತಿರಲಿಲ್ಲ ಮೇಡಮ್. ಸರಿ, ಈಗ ನೀವಿಬ್ರು ಪ್ರೇಮಿಗಳು ಏನೋ ಬಂದು ಮದುವೆ ಆಗಿದ್ದೀರಾ, ನಿಮಗೆ ಬೇರೆ ಯಾವುದಾದ್ರೂ ಫ್ಯಾಮಿಲಿಯಿಂದ, ಸುಂದರ್ ಅವ್ರ ಕಡೆಯಿಂದ ಇರ್ಬೋದು ಅಥವಾ ಇವ್ರ ತಾಯಿ ಮನೆ ಕಡೆಯಿಂದನೇ ಇರ್ಬೋದು, ಏನಾದರೂ ಬೆದರಿಕೆ ಕರೆ ಏನಾದರೂ ಬಂದಿದೆಯಾ? ಯಾವುದು ಇಲ್ಲ ಮೇಡಮ್, ಆ ಥರ ಯಾವುದಿಲ್ಲ. ಬೆದರಿಕೆ ಕರೆ ಮಾಡಂತ ಹುಡುಗ ಅಲ್ಲ ಮೇಡಮ್. ಮದುವೆ ಮಾಡ್ಕೊಂಡಿರೋ ಹುಡುಗ ಅಂತ ಹುಡುಗ ಅಲ್ಲ ಬಿಡಿ ಪಾಪ. ಯಾಕಂದ್ರೆ ಈ ಪಾಯಿಂಟ್ ಅನ್ನೇ ನಾನು ಹೇಳ್ತಾ ಇದ್ದೀನಿ, ಮದುವೆ ಮಾಡ್ಕೊಂಡಿರೋ ಹುಡುಗ ಒಳ್ಳೆಯವನು ಅಂತ ಹೇಳ್ಬೋದು. ಟಾರ್ಚರ್ ಕೊಡೋಕೆ ಕಾರಣ ಏನು ಅಂತೀರಾ ಮೇಡಮ್? ಯಾರ್ದು ಗುಮಾನಿ ಮೇಲೆ ಇವತ್ತು ನಾನು ಹೇಳ್ತೀನಿ, ಅನುಮಾನ ಅನ್ನೋದು ಯಾರೋ ಸೂಚನೆ ಕೊಟ್ಟಿರ್ಬೋದು ಮೇಡಮ್. ಇವತ್ತು ನೀನೇನಾದ್ರೂ ಮಾಡಿದೀಯಾ ಅಂತ ಕೇಳಿ ಅವಳಿಗೆ ತೊಂದರೆ ಕೊಟ್ಟಿರ್ಬೋದು. ನೋಡಿ ಶಿವಮ್ನವ್ರೆ, ಇವತ್ತು ಸುಂದರ್ಗೂ ಹೆಂಡ್ತಿನೇ, ಇವ್ರಿಗೂ ಹೆಂಡ್ತಿನೇ. ಹೌದು. ಅದು ರಿಜಿಸ್ಟರ್ ಆಗಿದೆಯಾ ನಿಮ್ಮ ಮದುವೆ? ಆಗಿದೆ ಮೇಡಮ್. ಅದು ಆಗಿದೆ, ಇದು ಆಗಿದೆ ಮೇಡಮ್. ಅದನ್ನ ಬಿಡುಗಡೆ ಮಾಡಿ ಇದನ್ನ ರಿಜಿಸ್ಟರ್ ಮಾಡಿದ್ದಾರೆ. ನೆನ್ನೆ ಅದನ್ನ ಬಿಡುಗಡೆ ಮಾಡಿದ್ದಾರೆ ಮೇಡಮ್, ಇವತ್ತು ಇದನ್ನ ರಿಜಿಸ್ಟರ್ ಮಾಡಿದ್ದಾರೆ. ಶಿವಮ್ನವ್ರೆ, ಮದುವೆ ಅಂದ್ರೆ ಹುಡುಗಾಟನ? ಖಂಡಿತ ಮೇಡಮ್, ಹುಡುಗಾಟ ಅಲ್ಲ. ಆದ್ರೂ ಊರಿನಲ್ಲಿ ಇರ್ತಕ್ಕಂಥ ಜನರು ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ, ಅವಳು ಬಂದವಳನ್ನ ಸೈಲೆಂಟ್ ಆಗಿ ಇದ್ದು ಒಳಗಡೆ ಕರೆದು ನಾವೆಲ್ಲ ಸೇರಿ ಬುದ್ಧಿವಾದ ಹೇಳಿ ಇವನನ್ನ ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡ್ಬೋದಿತ್ತು. ಎರಡು ಮನೆಯವ್ರು ಸೇರಿ ಅದನ್ನ ಡೈವರ್ಟ್ ಮಾಡ್ಬೋದಿತ್ತು. ಇಲ್ಲ, ಇವ್ರ ತಾಯಿಗೆ ಮ್ಯಾಟ್ರ್ ಗೊತ್ತಾದಾಗ, ಈಗ ನಾನು ಒಂದೇ ಹೇಳೋದು ಮೇಡಮ್, ತಾಯಿಗೆ ಮ್ಯಾಟ್ರ್ ಗೊತ್ತಾದಾಗ ಹುಡುಗನ ತಾಯಿ ದೂರದಲ್ಲಿ ಇರಲಿಲ್ಲ, ಹತ್ರದಲ್ಲೇ ಇದ್ರು, ಒಂದೇ ಮನೆ ಎದುರು ಬದ್ರು ಮನೆಗಳು. ಬಟ್ ಅವ್ರಿಗೆ ಮ್ಯಾಟ್ರ್ ತಿಳಿಸ್ಬೋದಿತ್ತು. ನಿಮ್ಮ ಮಗ ನೋಡಿ, ನನ್ನ ಮಗನಿಗೆ ಎಂಗೇಜ್ಮೆಂಟ್ ಮಾಡಿದ್ದೀನಿ, ನನ್ನ ಮಗಳಿಗೆ ನಿಮ್ಮ ಮಗ ಹಿಂಗೆಲ್ಲ ಮಾತಾಡೋದು, ಓಡಾಡೋದು, ಕತೆ ಆಡೋದು ಚೆನ್ನಾಗಿರಲ್ಲ, ಇದು ಯಾವುದು ಬೇಡ ಅಂತ ಅವ್ರ ತಾಯಿ ಸೂಚನೆ ಕೊಡ್ಬೋದಿತ್ತು. ಅಥವಾ ಅವ್ರು ಕೊಡೋಕ್ಕಾಗಿಲ್ಲ ಅಂದ್ರೆ ಅವ್ರ ತಾಯಿ ಹತ್ರ ಡೈರೆಕ್ಟಾಗಿ ಮಾತಾಡಿಲ್ಲ ಅಂದರೆ ನಾವಿದ್ವಿ, ಇವ್ರ ತಾಯಿಗೆ 3 ಜನ ಹೊರಗಿತ್ತಿರಿದ್ದೀವಿ, ನಮ್ಗೆ ಯಾರಿಗಾದ್ರೂ ಮ್ಯಾಟ್ರ್ ತಿಳಿಸ್ಬೋದಿತ್ತು. ಬೇಡ, ಬೇರೆ ಯಾರಿಗಾದ್ರೂ ಹುಡುಗರಿಗೆ, ನೋಡಪ್ಪ ನನ್ನ ಮಗಳಿಗೆ ಎಂಗೇಜ್ಮೆಂಟ್ ಮಾಡ್ಬಿಟ್ಟಿದ್ದೀನಿ, ನಾಳೆ ತೊಂದರೆ ಕೊಡೋದು ಬೇಡ ಕಣಪ್ಪ, ನನ್ನ ಮಗಳು ಇನ್ನೊಂದು ಮನೇಲಿ ಜೀವನ ಮಾಡಲಿ, ನನ್ನ ತಮ್ಮನಿಗೆ ಒಂದು ಭವಿಷ್ಯ ಕೊಡಲಿ ಅಂತೇಳಿ ಅದನ್ನು ಕೂಡ ಹೇಳ್ಬೋದಿತ್ತು. ಇಲ್ಲ, ಅವ್ರ ತಮ್ಮನಿಗೆ ಹೇಳಿ ಅವರಿಬ್ಬರು ಲವ್ ಬಿಡ್ತಾ ಇಲ್ಲ ಕಣಪ್ಪ, ನಾನು ಅವ್ರಿಗೆ ಮದುವೆ ಮಾಡ್ತೀನಿ ಅಂತ ಅದನ್ನಾದ್ರೂ ಹೇಳ್ಬೋದಿತ್ತು. ಆನಂದ್ ಅವರೇ, ಮುಂದೆ ಒಂದು ದಿವಸ ಬೆದರಿಕೆ ಬಂತು, ಏನೋ ಅಟ್ಯಾಕ್ ಮಾಡಿದ್ರು, ಏನೋ ಆಯ್ತು ಕತೆ, ಹೆಂಗೆ ರಕ್ಷಣೆ ಮಾಡ್ತೀರಾ? ಮಾಡ್ಕೊತೀನಿ ಮೇಡಮ್, ನಾನೇ ರಕ್ಷಣೆ ಮಾಡ್ತೀನಿ ಮೇಡಮ್. ಅದು ಕೆಪಾಸಿಟಿ ನನಗೆ ಐತೆ. ಮದುವೆ ಅಂತಂದರೆ ಹುಡುಗಾಟ ಅಲ್ಲ ಶಿವಮ್ನವರೇ, ಮಾಂಗಲ್ಯ ಅಂದರೂ ಹುಡುಗಾಟ ಅಲ್ಲ, ತಾಳಿ ಭಾಗ್ಯ ಅಂದರೆ ಹುಡುಗಾಟ ಅಲ್ಲ, ಈಗ 2 ಭಾಗ್ಯ ನಿಮಗೆ. ಏನು ಹೇಳ್ತೀರಾ? ಮದುವೆ ಅಂದರೆ ದೈವಲೋಕದಲ್ಲಿ ಏನು ನಿರ್ಧಾರ ಆಗಿರುತ್ತೆ ಅಂತ ಹೇಳ್ತಾರೆ, ಮುಂದಾಗೋ ಮದುವೆ. ಮೇಡಮ್, ಆದರೆ ಒಂದು ಹೇಳೋದಂದರೆ ಪ್ರೀತಿಸಿರೋನ ಜೊತೆ ಮದುವೆ ಆಗಬೇಕು ಮೇಡಮ್. ಬಲವಂತಿಂತ ಮದುವೆ ಆದರೆ ಅದು ಆಗಲ್ಲ ಮೇಡಮ್, ಕಷ್ಟ ಆಗುತ್ತೆ. ಸೊ ವೀಕ್ಷಕರೇ, ಇದು ಶಿವಮ್ಮ ಆನಂದ್ ಹಾಗೇನೆ ಆನಂದನ ಚಿಕ್ಕಮ್ಮ ಶಿವಮ್ಮನವರ ಮಾತು. ಒಟ್ಟಾರೆ ಪ್ರೀತಿಸಿದ ಹುಡುಗನ ಹಿಂದೆ ಬಂದಿದ್ದೀನಿ, ಅವನ ಜೊತೆನೇ ಬಾಳ್ತೀನಿ ಅನ್ನೋದು ಶಿವಮ್ಮನ ಮಾತು. ನೋಡೋಣ ಬ್ರೇಕ್ನ ನಂತರ ದುನಿಯಾ ವಿಶೇಷ ಕಾರ್ಯಕ್ರಮದಲ್ಲಿ.